ತರಕಾರಿ ರೇಟ್ ಜಾಸ್ತಿ ಆಗಿದೆ ಅಂತಾರೆ, ಆದ್ರೆ ರೈತರು ಬೆಳೆದು ತಂದು ಅದನ್ನ ಮಾರೋದು ಕಷ್ಟ ಅಂತ ಯಾರಿಗೂ ಗೊತ್ತಿಲ್ಲ ಸೀರಿಯಸ್ ಆಗಿ ಅದ್ ಹೆಂಗೆ ಅಂತ. ಎಲ್ಲೆಲ್ಲಿ ಬಿಸ್ನೆಸ್ ನಡೆಯುತ್ತೆ ಎಲ್ಲೆಲ್ಲಿ ಬಿಸ್ನೆಸ್ ನಡೆಯಲ್ಲ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಬದನೆಕಾಯಿ ತರಕಾರಿ 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 20 kg ಹಾಕು. 20 kg ಅದೇ ಬೆಸ್ಟ್. ಅಂಗಡಿಗ ಇಲ್ಲ ನಮ್ಗ? ಓಕೆ ಥ್ಯಾಂಕ್ ಯು. ರವಿಚಂದ್ರನ್ ಮಗ ಅಂತ ಎನಿಕೋತ ನಾನು ಹೇಳಿದ್ ಫಸ್ಟ್ ವಿಡಿಯೋ ಇಂದ, ಅದಕ್ಕೆ ತರಕಾರಿ ತಗೊಂಡಾಗ ಪಂಪ್ ಪ್ಲೈ ಮಾಡಿದಾಗ ಹೋಗಿ ಚೆಕ್ ಮಾಡಿದ್ರೆ ದುಡ್ಡೇ ಬಂದಿಲ್ಲ. ಒಂದು 50 ರೂಪಾಯಿ ಏನಕ್ಕೆ ಮೋಸ ಮಾಡ್ತೀರಾ ಅಂತ ಇದೀನಿ. 50 ರೂಪಾಯಿ ಕಷ್ಟ ಬೀಳೋದು, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಅಷ್ಟೇ ಕಾಲದವ್ರು ನೋಡು, ನಂಬಿಕೆ ವಿಶ್ವಾಸ. ಇವಾಗಿರೋ ಫುಲ್ ಸ್ಟೋರಿ ಎಷ್ಟೊಂದ್ ಜನ ಕೇಳ್ತೀರಾ, ಫೇಲ್ಯೂರ್ ಆಗಿ ಸಕ್ಸಸ್ಫುಲ್ ಸ್ಟೋರಿನ ನಾನು ಈ ಅಣ್ಣಂದ್ರಲ್ಲಿ ನೋಡ್ತಾ ಇದೀನಿ. ತುಂಬಾ ಕಷ್ಟ ಇದೆ ವ್ಯಾಪಾರ ಮಾಡೋದು. ನಮ್ ಕಡೆಯಿಂದ ವಾಟರ್ ತುಂಬಾ ಥ್ಯಾಂಕ್ಸ್ ಅಕ್ಕ. ಆ ಅಣ್ಣ ಒಬ್ರೆ 300 kg ತಳ್ತಾರಂತೆ. ಕಿರಾತಕಲ್ಲಿ ನಮ್ ಬಾಸ್ ಆಗ್ತಾರೆ ಯಶು. ಅದೇ ರೆಡ್ ಆಗ್ಬಿಟ್ಟೈತೆ, ರಾಬಿಟ್ ತರ ತಿಂತಾ ಇದೀನಿ. ಇದು ಕಂಟೆಂಟ್ ಆಗಿ ಅನ್ಕೊಂಡೆ, ಒಂದು ಜೀವದ ಬಗ್ಗೆ ಒಂದ್ ಜೀವನ ಬಗ್ಗೆ ತಿಳಿಸ್ಕೊಟ್ರು ನಮ್ ಚಂದ್ರಣ್ಣ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಇದ್ದು. ಅಣ್ಣನ್ ಕೈ ಎಷ್ಟು ಹಾರ್ಡ್ ಆಗೈತಂದ್ರೆ ಸೀರಿಯಸ್ ಆಗಿ. ಲವ್ ಯು ಚಂದ್ರಣ್ಣ. ಶಿವೂಸ್ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಒಂದು ಒಳ್ಳೆ ತರಕಾರಿ 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 ಬೇಕಾ? ತರಕಾರಿ ಏನಕ್ಕೆ ತರಕಾರಿ ಅಂತ ಗೊತ್ತಾಯ್ತಾ? ಇವತ್ತು ಕಂಟೆಂಟ್ ಇರೋದೇ ತರಕಾರಿ ಬಗ್ಗೆ. ವೆಜಿಟೇಬಲ್ ಸೆಲ್ಲರ್ ಆಗಿ ಇವತ್ತು ಒನ್ ಡೇ ಆಗಿ ವೆಜಿಟೇಬಲ್ ಸೆಲ್ಲರ್ ಆಗಿ ಮಾಡ್ತಾ ಇದ್ದೀವಿ. ನಾನು ಚೋರು ನೋಡಿ ಸಕ್ಕದಾಗಿದೆ. ತರಕಾರಿ ಬೇಕಾ? ತರಕಾರಿ ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ, ಈರುಳ್ಳಿ, ಟೊಮೆಟೊ. ಬನ್ನಿ 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 ಬನ್ನಿ. ಇವಾಗ ಹಂಗೆ ಮಾತಾಡ್ಕೊಂಡು ಗುರು, ಹೌದು ನಾವು ಸ್ವಲ್ಪ ಗೆಟಪ್ ಚೇಂಜ್ ಆಗ್ಬೇಕಲ್ವಾ? ಹಿಂಗೆಲ್ಲ ಆಗಲ್ಲ ಸೇಲ್ ಮಾಡಕ್ಕೆ. ಸೇಮ್ ಅದೇ ತರ ನಾವು ಸ್ವಲ್ಪ ಗೆಟಪ್ ಚೇಂಜ್ ಆಗೋಣ. ಓಕೆ ರೆಡಿ. ರೆಡಿ ರೆಡಿ. ಹಂಗೆ ಬನ್ನಿ 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 ಹಿಂದೆ ಅಂದ. ರೆಡಿ ಆಗೋಣ? ರೆಡಿ ಆಗೋಣ. ಹೆಂಗೆ? ಹಂಗೆ ಎಗರೋಣ. ಎಗರ್ಬೇಕಾ? ಎಗರಿದ್ರೆ ಓಕೆ, ಎಗರಿದ್ರೆ ಹಂಗೆ ಬಟ್ಟೆ ಬರುತ್ತೆ ನೋಡ್ತೀಯಾ? 3, 2, 1 ಗೋ. ಹೇಟರ್ಸ್ಗೂ ಸ್ವೀಟರ್ಸ್ಗೂ ನಿಮ್ಮ ಪ್ರೀತಿಯ ಶಿವ ಮಾಡ್ತೀನಿ ನಮಸ್ಕಾರ. ಇವತ್ತು ವಿಷಯ ಏನು ಅಂದ್ರೆ, ಇವತ್ತು ಒಳ್ಳೆ ಕಂಟೆಂಟ್ ಅಲ್ಲಿ ಬಂದಿದ್ದೀನಿ. ನಮ್ಮಣ್ಣ, ನಮ್ಮ ಓನರು. ಅಣ್ಣ ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಚಂದ್ರಪ್ಪ. ಚಂದ್ರಪ್ಪ ಅಂತ. ನೋಡಿ ಅವ್ರ ಜೀವನ ಒಂದು ಇಷ್ಟಲ್ಲಿ ಒಂದು ಜೀವನ ನಡೀತಾ ಇದೆ. ಬಡವ್ರ ಮನೆ ಮಕ್ಕಳು, ಆಮೇಲೆ ಬಡವ್ರ ಮನೆ ಹಂಗ ಅನ್ಬೋದಷ್ಟೇ. ಬಡವ್ರ ಮನೆ ಅಂತ ಹೃದಯದಲ್ಲಿ ತುಂಬಾ ಶ್ರೀಮಂತ ನಮ್ಮಣ್ಣ. ಅದಕ್ಕೆ ಇವತ್ತು ನಮ್ಗೊಂದು ಚಾನ್ಸ್ ಕೊಟ್ಟು ನಮ್ಗೊಂದು ಒಳ್ಳೆ ಕಂಟೆಂಟ್ ತೋರ್ಸೋಣ, ಮತ್ತೆ ನಮ್ಮ ವ್ಯೂವರ್ಸ್ಗೆ ಒಂದು ಒಳ್ಳೆ ಕಂಟೆಂಟ್ ತೋರ್ಸೋಣ ಅಂತ ಇವತ್ತು ನಿಮ್ ಜೊತೆ ನಾವು ಪ್ರಯಾಣ ಮಾಡ್ತಾ ಇದೀವಿ. ನೋಡಿ ಇವತ್ತು ತರಕಾರಿ ಮಾರೋದು ನಮ್ ಚೋರವರು. ಚೋರು ನೀವೇನಾರು ಮಾತಾಡಿ. ನಿಮ್ ಚೋರ್ ಮಾಡ್ತಾ ಇರುವ ಸಿಂಪಲ್ ಆಗಿರೋದು ನಮಸ್ಕಾರ. ಇವತ್ತು ಅಣ್ಣ ನಮ್ಗೆ ತರಕಾರಿ ಹೇಗೆ ಮಾರೋದು ಅಂತ, ಬಿಸ್ನೆಸ್ ಹೆಂಗ್ ಮಾರೋದು ಅಂತ ಹೇಳ್ಕೊಡ್ತಾರೆ. ಬನ್ನಿ ಕಲಿಯೋಣ. ಅಣ್ಣ ಅಲ್ಲ ಕಣಲೆ, ಓನರ್ಲೇ. ಅಣ್ಣ ಓನರ್, ಗಾಡಿಗೆ ಓನರ್ ಅಲ್ಲ. ಅದಕ್ಕೆ ಒಂದು 5-6 ಅವರ್ ನೋಡಿ, ಅದರಲ್ಲಿ ಟ್ರಿಮ್ ಮಾಡಿ ಒಂದು ಅರ್ಧ ಅವರ್ ವಿಡಿಯೋ ಹಾಕ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು. ನಮ್ಮ ಅಣ್ಣ ಬದ್ನೆಕಾಯಿ ತಳ್ಳಲೆ ಗಾಡಿ ಐತಲ್ಲಿ. ಬನ್ನಿ ಅಕ್ಕ, ಸೈಡ್ ಹಾಕಿ ಬನ್ನಿ ಸಾ. ಬನ್ನಿ ಅಣ್ಣ ಬನ್ನಿ. ಸ್ಪೆಷಲ್ ನೋಡಿ ನಾ ಈ ತರ ರೆಡ್ ಎಲ್ಲೂ ನೋಡಿರಲ್ಲ. ಬನ್ನಿ ರೆಡ್ ಎಲ್ಲೂ ನೋಡಿರಲ್ಲ. ಬನ್ನಿ ನೀವು ಸ್ಪೆಷಲ್ ರೆಡ್ ಕಲರ್ ನೋಡಿ, ಫ್ರೆಶ್ ಆಗಿದೆ. ಸರಿ ಸರಿ. ಕಸ್ಟಮರ್ ಇವಾಗ ನಾವು ಬನ್ನಿ ನೆಕ್ಸ್ಟ್ ಕಸ್ಟಮರ್ ಸಿಗ್ತಾರೆ. ತರಕಾರಿ 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 ರೇಟ್ ಜಾಸ್ತಿ ಆಗಿದೆ ಅಂತಾರೆ, ಆದ್ರೆ ರೈತರು ಬೆಳೆದು ತಂದು ಅದನ್ನ ಮಾರೋದು ಕಷ್ಟ ಅಂತ ಯಾರಿಗೂ ಗೊತ್ತಿಲ್ಲ ಸೀರಿಯಸ್ ಆಗಿ ಅದ್ ಹೆಂಗೆ ಅಂತ. ಹೇಳಿ ಅಣ್ಣ, ಇವತ್ತು 3,000 ಬಂಡವಾಳ ಹಾಕಿದೀರಾ? ಅಣ್ಣ ದಿನಕ್ಕೊಂದು ಎಷ್ಟು ಅಣ್ಣ ಆರಾಮಾಗಿ ಮಾಡ್ಬೋದು? ಅಮ್ಮ ಸರ್, ನಮ್ದೆಲ್ಲ ಖರ್ಚೆಲ್ಲ ಕಳಿಸಿ ಡೈಲಿ ಒಂದ್ 1,000 ರೂಪಾಯಿ ಸಿಗ್ಬೋದು ಸರ್. 1,000 ರೂಪಾಯಿ ಇಷ್ಟು ತಳ್ಳಿ ಎಲ್ಲ? ಹಾ, ನೆನ್ನೆ ಒಂದ್ 2,000 ಫಿಕ್ಸ್. ಇವತ್ತು ಕಮ್ಮಿ ಐತೆ ಹಾಕಿ ಸರ್ 3,000 ರೂಪಾಯಿ. ನೆನ್ನೆ 7,000 ಹಾಕಿದೆ. ಇವತ್ತು 3,000 ರೂಪಾಯಿ ಬಂಡವಾಳ ಹಾಕಿದ್ ಸರ್. ಅಯ್ಯೋ ಅಣ್ಣ, ಏನಣ್ಣ ನಿಮ್ದು ಈ ತರ ತಳ್ಕೊಂಡು ಅದೆಲ್ಲ ಕಷ್ಟ ಆಗಲ್ವಣ್ಣ ಜೀವನ? ಹಾ ಮಾಡಿ ಸರ್. ನಿಮ್ದಣ್ಣ ಜಮೀನೆಲ್ಲ ಇದೆಯಾ ಊರಲ್ಲಿ? ಜಮೀನು ಸರ್. ನಿಮ್ದೇನಿದು? ನೀವೇನ ಬೆಳ್ಸಿರೋದಿಲ್ಲ? ನಾವು ಕೊಂಡ್ಕೊತ ಬರೋ ಸರ್. ಕೊಂಡ್ಕೊಂಡ್ ತಗೋಬರೋದ? ನೀವೇ ಮಾಡ್ಬೋದಲ್ಲ? ಇಲ್ಲ ಸರ್, ಕೊಂಡ್ಕೊಂಡು ನಾವು ಬೆಂಗಳೂರು ಬಂದಿ ಸರ್. ನಾವು ಬಂದು 35 ವರ್ಷ ಸರ್ ಬೆಂಗಳೂರು ಬಂದು. 35 ವರ್ಷ? ಓಹೋ. ಆಮೇಲೆ ನಿಮ್ ಸ್ವಂತ ಊರು ಯಾವ್ದಣ್ಣ? ಸ್ವಂತ ಊರು ನಮ್ದು ನಾಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಯಾವ ಊರಣ್ಣ? ನಮ್ದು ಮಾವನಕೆರೆ. ಮಾವನಕೆರೆ ಅಂತನಾ? ನಾ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳ್ಬಿಡೋಣ. ಚಂದ್ರ ಅಂತ. ಚಂದ್ರ. ಸರಿ ಸರಿ. ತರಕಾರಿ 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 ಹೂಗಲೇ ನಾವು ತರಕಾರಿ. ನಾ ಇವಾಗ ಕಲಿತಾ ಇರೋದು. ಹಿಂಗೆ
ಸರ್ ಸರ್ ಹಂಗ್ ಡೌನ್ ಹಿಡಿಯಕ್ಕಲ್ಲ ಗಾಡಿ ಉಲ್ಟಾ ತಿರ್ಸ್ಕೊಬೇಕು ನೀವು ಗಾಡಿ. ಹೌದಾ ನೋಡಿ ಏನೇನ್ ಕಷ್ಟ ಗುರು. ಎಷ್ಟ್ ಕಷ್ಟ ಐತೆ ಗುರು ಈ ಬಿಸಿಲಲ್ಲಿ ಹೆಂಗ್ ಗುರು. ಅಯ್ಯೋ ಇಲ್ಲಿ ಗಾಡಿ ತಳ್ಳಕ್ ಆಗ್ತಾ ಇಲ್ಲ, ನೀನ್ ಬೇರೆ ತಳ್ಳೋದು. ಹಿಡ್ಕೋ ನಾನು ಎಷ್ಟು ಜನ ಇದನ್ನು ನೋಡಿದ್ದೀನಿ ಚಿಕ್ಕೇಜಿಂದ. ಅಯ್ಯೋ ಫ್ರೆಂಡ್ಸ್ ಸೀರಿಯಸ್ ಆಗಿ ಹೆವಿ ಕಷ್ಟ ಇದೆ. ಆಲ್ರೆಡಿ 10 ನಿಮಿಷ ಆಗೈತೆ, ಒಂದು ಕಸ್ಟಮರ್ ಬಂದಿಲ್ಲ. ಇವ್ರು ಅದ್ ಹೆಂಗೆ ದಿನಕ್ಕೆ ಅಣ್ಣ ತರಕಾರಿ ಅಣ್ಣ ಬನ್ನಿ ಅಣ್ಣ. ಒಳ್ಳೆಕಾಯಿ, ಕ್ಯಾರೆಟ್, ಬೀನ್ಸ್. ನಾನೊಂದ್ಸಲ ಕಿರ್ಜಿ ತರಕಾರಿ ತರಕಾರಿ ತರಕಾರಿ, ಉಟ್ಟಿ ಕ್ಯಾರೆಟ್, ದೊಡ್ಡ ಬದ್ನೆಕಾಯಿ. ಏನಂದೆ ಇನ್ನೊಂದ್ಸಲ ಹೇಳು. ದೊಡ್ಡ ಬದ್ನೆಕಾಯಿ, ದೊಡ್ಡ ಮೆಣಸಿನ್ಕಾಯಿ. ನನ್ಗೆ ಗೊತ್ತಿರೋ ಹೇಳಕ್ಕಾಗುತ್ತೆ. ತರಕಾರಿ ತರಕಾರಿ ಕಸ್ಟಮರ್ ನ ಕರಿಬೇಕು, ನೀನು ಕರಳ್ ಚುರ್ಕನ್ಬೇಕು ತರಕಾರಿಯಿಂದ. ಅಪಾರ್ಟ್ಮೆಂಟ್ ಓನರ್ ಕಡೆ ತಳಿಸ್ತೈತೆ ಯಾಕಂದ್ರೆ ಬರ್ರಿ ನಾವು ನೀವ್ ಅಲ್ಲಿ ನಿಂತ್ಕೊಳ್ಳೋಣ ಕ್ಯಾಮ್ರಾಮನ್ ಜೊತೆನ ಆರಾಮಾಗಿ. ತರಕಾರಿ ತರಕಾರಿ, ಕ್ಯಾರೆಟ್, ಬೀನ್ಸ್, ಬದನೆಕಾಯಿ. ತರಕಾರಿ ತರಕಾರಿ ತರಕಾರಿ. ಆ ಕಡೆ ಹೋಗ್ಬೇಕಾ? ನೋಡಿ ಅವ್ರವ್ರು ಗೊತ್ತು ಎಲ್ಲೆಲ್ಲಿ ಬಿಸ್ನೆಸ್ ನಡೆಯುತ್ತೆ ಎಲ್ಲೆಲ್ಲಿ ಬಿಸ್ನೆಸ್ ನಡೆಯಲ್ಲ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಕರೆಕ್ಟ್ ಆಗಿ ನೋಡಿ. ಅರೆ ಜನ ರೋಡಲ್ಲಿ ಯಾರು ಇಲ್ಲ, ಎಲ್ಲ ಮಧ್ಯಾಹ್ನಕ್ಕೆ ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ. ತರಕಾರಿ ಈಗ 10 ವರೆ ತರಕಾರಿ ತರಕಾರಿ. ಇವನೇನ್ ಮಕ್ಕ ಮನೆ ತೋರಿಸಿ. ತರಕಾರಿ 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 ಅನ್ನ ಕಿರ್ಸ್ತಾರ ಜೋಶಿ ಕಿರ್ತಲೆ ತರಕಾರಿ ಮಾಡ್ತಾ ಇದೀಯ, ಏನ್ ಮಾಡ್ತಾ ಇದೀಯ? ನಂಗೆ ಸುಸ್ತಾಗ್ಬಿಟ್ಟೈತೆ ಯಪ್ಪ. ಇವ್ರು 2 ರೋಡ್ಗೆ ಸುಸ್ತಾಗ್ಬಿಟ್ಟೈತೆ. ಖತಮ್, ಬಾಯ್ ಬಾಯ್. ತರಕಾರಿ ಅಣ್ಣ, ತರಕಾರಿ ತಗೊಳ್ಳಿ ಅಣ್ಣ. ಬನ್ನಿ ಅಣ್ಣ, ಫ್ರೆಶ್ ತರಕಾರಿ ಅಣ್ಣ. ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಪಾಪ ಅವ್ರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಹೌದಾ ಮೇಡಮ್? ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ದಾರೆ ಸುಮಾರು ಒಂದು 10 ವರ್ಷದಿಂದ ವ್ಯಾಪಾರ ತರಕಾರಿ ಎಲ್ಲ ತಗೋತಾರೆ. ಓ ಏನ್ ಬೇಕಕ್ಕ? ನಮ್ಮ ಅಮ್ಮನ ಬಂದು ಏನ್ ಬೇಕು ಹೇಳಿ? ಜೀವನ ತಗೋಬೇಕು ನಿಮ್ ಕೈಲಾದದು ಅಷ್ಟೇ. ಏನ್ ಬೇಕು ತಗೊಳ್ಳಿ. ಏನನ್ನ ತಗೊಳ್ಳಿ, ನಮ್ಗೋಸ್ಕರ ನೀವ್ ಏನನ್ನ ತಗೊಂಡ್ಬೇಕು. ಮನೆಗ್ ಬಂದು ಕೊಡ್ತೀನಿ. ಮನೆಗ್ ನಾಳೆ ಕೊಡಿ. ಬೇಡ 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 ಇವತ್ತೇ ಬರ್ಬೇಕು ಅಲ್ಲಿದೆ ಮನೆ. ಹಾ ಸರಿ ತಗೊಳ್ಳಿ, ನಿಮ್ಗೆ ಏನ್ ಬೇಕು ತಗೊಳ್ಳಿ. ಅವ್ರಿಗೋಸ್ಕರ ಪಾಪ ತಗೊಳ್ಳಿ. ಪಾಪ ಅವ್ರು ನೋಡಿ ಕಾಲೇಜ್ ಹುಡುಗರು ಕಾಲೇಜ್ ಹುಡುಗರು ಚೆನ್ನಾಗಿದೆ. ಫ್ರೆಶ್ ಅಕ್ಕ, ಎಲ್ಲ ಫ್ರೆಶ್. ನೋಡಿ ಬೆಂಡೆಕಾಯಿ ಇದೆ, ಕ್ಯಾರೆಟ್ ಇದೆ. ಎಷ್ಟ್ ಬೇಕಕ್ಕ? ಕುಡಿ. ಅವರೇ ತೂಕ ಹಾಕೊಡ್ತಾರೆ, ಅವ್ರೇ ಮಾಡ್ತಾರೆ. ಇವತ್ತು ಒಂದ್ ದಿವಸ ಆಗ್ತಾ ಇದಾರೆ ನೋಡಿ. ನಮ್ ಚೋರವ್ರು ಇವತ್ತು ತಗಡಿಗೆ ಆಗ್ತಾ ಇದಾರೆ. ಅರ್ಧಕ್ಕೆ ಎಷ್ಟ್ ಬೇಕಕ್ಕ? ಎಷ್ಟಿದೆ ಅದು? 2 ಬೇಕು ನನಗೆ. ಹಾಕಿ ಒಂದ್ 20 kg ಹಾಕು. 20 kg. ಹಾಕಿ ಹಾಕಿ ಸರ್ ಹಾಕಿ. ಅಲ್ಲ ಸಾಕು ನನಗೆ. ಅದೆಷ್ಟು? ಅರ್ಧನ ಕೊಡಿ. ಬೇಕಾ? ತೂಕ ಆಗಕ್ ಬರ್ತಾ ಇಲ್ಲ. ಕಾಲೇಜ್ಗೆ ಹೋಗ್ತೀವಿ. ಸರಿ 2 ಸರ್ 1 kg-ನಾ? ಎಷ್ಟು ಬಂತು ಅದಕ್ಕೆ? ಅಷ್ಟು ಚೆನ್ನಾಗಿರೋದು ಹಾಕಿ. ನಮ್ಮ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಅಕ್ಕ. ಚೆನ್ನಾಗಿ. ಆಮೇಲೆ ಅಷ್ಟೇ. ಯಾವ್ದು ಕವರ್ ಅಲ್ಲಿ ಹಾಕ್ಬೇಕು ಹೇಳೋಣ? ಸರ್ ಇದೆ ಹಾಕಿ ಸರ್. ಕ್ಯಾರೆಟ್ ತಗೋತಾರೆ ಹಾಕಿ ನೀವು. ಬಟ್ ಅಲ್ಲಿ ನೆಕ್ಸ್ಟ್ ರೋಡ್ ಬಂದಿದೆ. ಆಲ್ರೆಡಿ ಬರ್ತೀನಿ. ಸೇಲ್ ಆಗಿದೆ. ಫುಲ್ ಹ್ಯಾಪಿ ನನ್ಗೆ. ನೀವೇ ಫಸ್ಟ್ ಕಸ್ಟಮರ್. ನೀವ್ ಇವಾಗ ಒಳ್ಳೇದ್ ಬಯಸಿ ಚಾನಲ್ ಕೊಡ್ಬೇಕಂತ. ಇನ್ನೊಂದ್ಸಲ ಹೇಳಿ ಮೇಡಮ್. ಆಲ್ ದಿ ಬೆಸ್ಟ್ ಅಂತೆ. ಥ್ಯಾಂಕ್ ಯು ಫಾರ್. ಯಾರ್ಗೆ ಹೇಳಿ ಆಲ್ ದಿ ಬೆಸ್ಟ್? ಅಂಗಡಿಗ ಇಲ್ಲ ನಮ್ಗ? ಓಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಅಂಗಡಿಗೆ ಅಕ್ಕ 1 kg ಸೌತೆಕಾಯಿ ಮತ್ತೆ ಕ್ಯಾಪ್ಸಿಕಮ್ ತಗೊಂಡಿದ್ದಾರೆ, ಹಾಕಿ ಕೊಡ್ತಾ ಇದೀವಿ. ಕವರ್ ನೀಟಾಗಿ ಹಾಕ್ತಾ ಇದ್ದಾರೆ. 1/4 kg-ನಾ? ಊಟಿ ಕ್ಯಾರೆಟ್ ತಗೋತಾ ಇದಾರೆ. ಹಾಕಿ ಅಮ್ಮ, ಇನ್ನೊಂದು ಹಾಕಿ. ಫ್ರೆಶ್ ಕ್ಯಾರೆಟ್ ಹಾಕಿ ಅಮ್ಮ. ಹೆವಿ ಸ್ವೆಟ್ ಆಗ್ಬಿಟ್ಟಿದ್ದೀನಿ ಮಾತ್ರ ಸೀರಿಯಸ್ ಆಗಿ. ಇನ್ನು ಫಸ್ಟ್ ಕಸ್ಟಮರ್ಗೆ ಇಷ್ಟೊಂದು ಸ್ವೆಟ್ ಆಗಿದೆ. ದಿನ ಇವ್ರು ಅದು ಹೆಂಗ್ ಓಡಿಸ್ತಾರೋ ಸೀರಿಯಸ್ಲಿ ತುಂಬಾ ಕಷ್ಟ ಅನ್ಕೊಂತೀನಿ. ಏನ್ ನಡೆಯೋದೇ ಕಷ್ಟ. ಅದಕ್ಕೆ ನೋಡಿ ಅವ್ರು 6 pack ಬಡಿ ತರ ಇದಾರೆ. ಸಾಕದ ನಾವು ಜಿಮ್ಗೆ ಹೋಗಿ ಬಡಿ ಏರಿಸ್ತೀವಿ. ಓಕೆ ತಳ್ಳಿನೇ ನೋಡಿ, ತಳ್ಳಿನೇ ನೋಡಿ. ಸಕ್ಕದಾಗ ಆಮ್ಸಲು ಸೀರಿಯಸ್ ಆಗಿ ಅವ್ರದ್ದು ಅದೆಲ್ಲ 4 ಆಮ್ಸು ಅದೆಲ್ಲ ಸಕ್ಕತ್ತಾಗಿದೆ. ಸೀರಿಯಸ್ ಆಗಿ ಕಡ್ಲೆಕಾಯಿ ಹಾಕಿದೀನಿ ನಾಳೆ. ಸೀರಿಯಸ್ ಆಗಿ ತುಂಬಾ ಸ್ವೆಟ್. ಅಪ್ಪ ಕಡ್ಲೆಕಾಯಿ ಕಾಣಿಸ್ತಿರ್ಬೋದು. ಕಡ್ಲೆಕಾಯಿ ನಾಳೆ ಕಡ್ಲೆಕಾಯಿ ಕಾಣಿಸ್ತಿದ್ಯಾ? ಪಾಪ ಕ್ಯಾಮ್ರಾ ಮುಂದೆ ಬೇತ್ಕೊಂಡ್ಬಿಟ್ಟವ್ರೆ. ಇವತ್ತು ಒಂದೇ ದಿವಸ ಒಂದು ದಿನದಲ್ಲೇ ನಾವ್ ಎಷ್ಟ್ ಮಾಡ್ತೀವಿ ಅಂತ ನೋಡ್ತಾ ಇದೀವಿ ಅಷ್ಟೇ. ಹೌದಾ?
A few moments later. ಇಲ್ಲೂ ಮಾರೋದ್ರಲ್ಲಿ ಬಿಸಿ ಆಗ್ಬಿಟ್ಟವ್ರೆ. ತರಕಾರಿ 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 ಹಾ ತರಕಾರಿ 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 ಅದು ಸ್ಲ್ಯಾಂಗು ತರಕಾರಿ ಸ್ಲ್ಯಾಂಗ್ ಕರೆಕ್ಟ್ ಆಗಿ ಬರ್ಬೇಕೇನು? ತರಕಾರಿ ತರಕಾರಿ ವೆಜಿಟೇಬಲ್ ತರಕಾರಿ. ಹಾ ಅಲ್ಲಿ ತರಕಾರಿ ತರಕಾರಿ ಬರ್ಬೇಕದು, ಅದು ಬರ್ಬೇಕು, ಆ ಪಿಚ್ ಬರ್ಬೇಕು. ಕಲಿ ಇವಾಗ ಕಲಿಯಕ್ಕೆ ತರಕಾರಿ 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 ಕ್ಯಾರೆಟ್, ಬೀನ್ಸ್, ಬದನೆಕಾಯಿ. ನೀವು ಹಳ್ಳಿ ಐದಣ್ಣ, ನಾವು ಪ್ಯಾಟೆ ಹುಡುಗರು, ಇನ್ನೇನ್ ಮಾಡೋದು? ನೀವು ಒಂದೇಟ್ ಹೊಡೆದ್ರೆ ಬಿದ್ದೆ ಹೋಯ್ತಿವೇನು? ಕ್ಯಾರೆಟ್ ಇದೆ ಎಲ್ರು ಕ್ಯಾಮ್ರಾ ನೋಡಿ ಗಾಬರಿ ಆಗ್ತಾವ್ರೆ. ಇವಾಗ ಸೆಕೆಂಡ್ ಕಸ್ಟಮರ್. ಕ್ಯಾರೆಟ್ 1/4 kg 20, ಅರ್ಧ kg 30. ಎಷ್ಟ್ ಹಾಕ್ಬೇಕು? ಚೆನ್ನಾಗಿರೋದು ಹಾಕ್ಬೇಕು ಅಮ್ಮವ್ರಿಗೆ. ಚೆನ್ನಾಗಿರೋದು ನೋಡಾಕ್ರಪ್ಪ. ಅವರು 20 ವರ್ಷದಿಂದ ಪರಿಚಯ ನಮ್ಗೆ. 10 ವರ್ಷ ಪರಿಚಯನ? ಇಲ್ಲಮ್ಮ, ನಮ್ದೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀವಿ, ಅದ್ರಲ್ಲಿ ಇವ್ರ ಜೀವನ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಒನ್ ಡೇ, ಅದಕ್ಕೆ. ಹಾ ಅಮ್ಮ ಹೇಳಿ. ಉದ್ದಕ್ಕಿರ್ರೆ ಉದ್ದಕ್ಕಿರೋದು ಹಾಕ್ಬೇಕಂತೆ. ತಲೆನೇ ಕೆಟ್ಟೋಗ್ತದೆ, ಯಾವ್ದು ಹಾಕೋದು ಯಾವ್ದು ಬಿಡೋದು. ಅರೆ ಎಲ್ಲ ಫ್ರೆಶ್ ಆಗಿದೆ, ಸೀರಿಯಸ್ ಆಗಿ ಎಲ್ಲ ಫ್ರೆಶ್ ಆಗಿದೆ. ಗ್ರೀನು ನೀವೇನು ಬೇಕಾದ್ರೆ ಬಂದು ಕ್ಯಾಮ್ರಾ ನಂಗೆ ಫೋನ್ ಕೊಡಿ. ಇದು ದಪ್ಪಮೆಣಸಿನ್ಕಾಯಿ ಇದೆ, ಬೆಂಡೆಕಾಯಿ ಇದೆ, 60 ರೂಪಾಯಿ ಕೆಜಿ. 60 ಕೆಜಿ ತೊಗೊಂಡ್ರೆ 50. ಮೈಸೂರು ಬದನೆಕಾಯಿ ಚೆನ್ನಾಗಿದೆ ನೋಡಿ. ಸೌತೆಕಾಯಿ ಚೆನ್ನಾಗಿರೋದು ಕೊಡಪ್ಪ. ಸೌತೆಕಾಯಿ ಅವ್ರಿಗೆ 10 ವರ್ಷ ಕಸ್ಟಮರು. ಒಳ್ಳೆ ನಾವು ಒಂದಿನ ಮುಟ್ಟು ಹಾಳು ಮಾಡ್ಬಿಟ್ಟು ಹೊಂಟೋದ್ರೆ ಕಷ್ಟ. ಅದು ಬೇರೆ. ತಿರ್ಗಾ ನಮ್ಮ ಹತ್ರ ತಗೊಳ್ಳೋದು ವರ್ಷ. ಅದಕ್ಕೆ ಯಾರನ್ನ ಕರ್ಕೊಂಡ್ಬಿಟ್ಟು ಈ ತರ ಮಾಡಿ. ಇದು ಎಷ್ಟು ಕೆಜಿ ಅಣ್ಣ? ಇದು 1 kg. 1 kg ಆಗ್ತಾ ಇದೀನಿ ಇವಾಗ, ಲೈಫಲ್ಲಿ ಫಸ್ಟ್ ಟೈಮ್. ಹಾಕಣ ನೀನು, ತಿನ್ನಣ ನೀನು. ಸೀರಿಯಸ್ ಆಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಿಮ್ ಜೊತೆ ನಾವು ಒಂದು ವಿಡಿಯೋ ಮೂಲಕ ನಾವ್ ಈ ತರ ತೋರಿಸ್ತಾ ಇದೀವಿ ಅಂದ್ರೆ ನನಗಂತೂ ಆಯ್ತಾ? 1 kg ಅಮ್ಮ ಬೆಂಡೆಕಾಯಿ ಚೆನ್ನಾಗಿದೆ. ಬಿಸಿಲಲ್ಲಿ ಮಾಡೋದೈತಲ್ಲ ಸೀರಿಯಸ್ ಆಗಿ ನೋಡಿ. ಅಮ್ಮ ಹೆಂಗೋ ಅಂಗಡಿ ಒಂದ್ ತರನೇ ಆಗ್ತಾ ಇದೀನಿ. ಎಲ್ಲಾದ್ರಲ್ಲೂ ಹಿಂಗೆ ನೀವ್ ಕೆಳಗಡೆ ಬೀಳಿಸ್ಬಿಡ್ತೀಯ. ನಮ್ಮ ಓನರ್ ನೋಡಿ ಏನೋ ಮಾಡ್ತಾರ, ಅದ್ ನೀನ್ ಎತ್ತ ಹಾಕುವಾಗ ಅದನ್ನ ಎಲ್ಲೋ ಅವ್ರಿಗೆ ಚೆನ್ನಾಗಿರೋದು ಹಾಕ್ಬೇಕಂತೆ. ಇವತ್ ನಾವ್ ಅವ್ರ ಸರ್ವೆಂಟ್. ಅದು ರವಿಚಂದ್ರನ್ ಮೂವಿಯಲ್ಲಿ ಹಿಂಗ್ ಹೊಡೆದ್ಬಿಟ್ಟು ಆಗ್ತಾನಲ್ಲ, ಹಬ್ಬ ಹೇಳ್ತಾ ಇತ್ತಾ ಇಲ್ಲ ಅಂದ್ರೆ ಹಿಂಗೆ ಐತಾ. ಅದಕ್ಕೆ ಹೇಳ್ತಾ ಇರೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ರವಿಚಂದ್ರನ್ ಮಗ ಅಂತ ಎನಿಕ್ ಗೊತ್ತಾ ನಾನು ಹೇಳಿದ್ ಫಸ್ಟ್ ವಿಡಿಯೋ ಇಂದ. ಅದಕ್ಕೆ ಅಲ್ಲಿ ನಗ ನೋಡಿ. ಒಂದಲ್ಲ ಒಂದ್ ದಿನ ಅವ್ರು ನೋಡ್ತಾರೆ, ಬರ್ದಾರ್ ಚಪ್ಲಿ ತಗೊಂಡಾರ. ಸುಮ್ನೆ ಇರೋದು ಮಾತೈತೆ. ರವಿಚಂದ್ರನ್ ಮಗ ಅಂತ ಅದಕ್ಕೆ ಹೇಳೋದು. ಕರೆಕ್ಟ್ ಆಗಿ ಹಿಂಗೆ ಕಂಡಿಡ್ತಾ, ಅವ್ರ ಅಪ್ಪ ಮಾಡಿರೋದು ಎಲ್ಲ ಹಿಂಗೆ ಕಂಡಿಡ್ತಾವ ನೋಡಿ. ಟಪ್ ಎಲ್ಲ ಗೊತ್ತು ನನಗೆ. ಫುಲ್ಲು ಸೆಕೆ. ಇದ್ರಲ್ಲಿ ಫುಲ್ ರೆಕಾರ್ಡ್ ಮಾಡಿಕೊಂಡವ್ರಣ. ಹಲೋ ಹಲೋ, ತರಕಾರಿ 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 ಹೋಗ್ಬೋದು, ಹಂಗೂ ಹೋಗ್ಬೋದಾ? ಜೋರಾಗಿ ಒಂದ್ಸಲಿ ಕರಿ. ತರಕಾರಿ 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 ಅಂದ್ರೆ ಇವನ್ ಕರೀರಿ. ಗೆಡ್ಡೆಕೋಸು, ದಪ್ಪಮೆಣಸಿನ್ಕಾಯಿ, ಎಳೆ ಬೆಂಡೆಕಾಯಿ, ಮೈಸೂರು ಬದನೆಕಾಯಿ, ಹುಳ್ಳಿಕಾಯಿ, ಬೀಟ್ರೇಟ್, ಗೆಡ್ಡೆಕೋಸು ಅಂತ ಹಿಂಗೆಲ್ಲ ಹೋಗ್ಬೇಕು. ಹೋಗಿದ್ರೆ ಅವಾಗ ಆಗುತ್ತೆ, ಅದು ಸಕ್ಸಸ್ ಆಗುತ್ತೆ ನಿಮ್ಗೆ. ಕ್ಯಾರೆಟ್, ಮೆಣಸಿನ್ಕಾಯಿ, ಸೌತೆಕಾಯಿ, ಇಲ್ಲ ದಪ್ಪಮೆಣಸಿನ್ಕಾಯಿ, ಹಾ ಕ್ಯಾರೆಟ್, ದಪ್ಪಮೆಣಸಿನ್ಕಾಯಿ, ಸೌತೆಕಾಯಿ. ಇದೇನಿದು? ಇದು ಲೇಡೀಸ್ ಬೆಂಡೆಕಾಯಿ. ಕನ್ನಡದವನಂತೆ. ಬೆಂಡೆಕಾಯಿ, ಹುಳ್ಳಿಕಾಯಿ, ಬದನೆಕಾಯಿ. ಆಗ ತರಕಾರಿ ತರಕಾರಿ ತರಕಾರಿ. 10 ವರ್ಷ ಕಸ್ಟಮರ್ ಅಂತೆ ನೋಡಿ. ಕ್ಯಾಮರಾಮನ್ಗೆ ಹೊಟ್ಟೆ ಹಸಿತೈತಂತೆ. ಕ್ಯಾರೆಟ್ ಒಂದು ಹಾಕೋನ್ಗೆ 35 ವರ್ಷ ಆಯ್ತು. 35 ವರ್ಷ. ಅಣ್ಣ ಇಲ್ಲೇನೋ ಒಂದ್ ಸ್ವಂತ ಮನೆ ತಗೊಂಡಿದ್ದೀರಾ? ಏನೋ 2 ಮನೆ ಮಾಡಿದೀನಿ. 2 ಮನೆ ಮಾಡಿದೀರಾ? ಅಣ್ಣ ಇನ್ನೊಂದ್ಸಲಿ ಜೋರಾಗಿ ಹೇಳಣ. ತರಕಾರಿ ಮಾಡಿ 2 ಮನೆ ಮಾಡಿದೀನಿ. ತರಕಾರಿ ವ್ಯಾಪಾರ ಮಾಡಿ 2 ಮನೆ ಮಾಡಿದೀನಿ. ಅಯ್ಯೋ ಅಣ್ಣ, ನಿಜಾನ ಸುಳ್ಳ? ಲಕ್ಷ್ಮೀ ಸತ್ವಳೆ. ಅಯ್ಯೋ ನೋಡಲ್ಲಿ ಏನಾದ್ರು ಗಾಡಿ ಮೇಲೆ ಕೈ ಇಕ್ಕಿದ್ದು. ಪ್ರಮಾಣ ಸತ್ವಳೆ. ಸೂಪರ್ ಅಣ್ಣ, ನಿನ್ನ ಹಾರ್ಡ್ ವರ್ಕ್ ನಿಜ ನಮ್ ವ್ಯೂವರ್ಸ್ ಅಲ್ಲ ನಿಮ್ನ ನೋಡಿ ಕಲಿಬೇಕು. ಎಷ್ಟೋ ಜನ ಯೂತ್ಸ್ ಎಲ್ಲ ಇವಾಗ ಆರಾಮ್ ಮಲ್ಕೊಂಡು ಆತರ ಇರ್ತಾರೆ. ಕಷ್ಟ ಪಟ್ಟಿನೇ ಅವ್ರು 2 ಮನೆ ಮಾಡಿರೋದೇನ್ ಸುಮ್ನೆ ಬಂದಿಲ್ಲ ಹೇಳ್ತಾ ಇದೀಯ. ಸುಳ್ಳು ಹೇಳಲ್ಲ, ಅನ್ನ ತಿಂತೀವಿ. ಅದ್ ನಿಜಾನೆ. ಅಮ್ಮ ಬದನೆಕಾಯಿ ಸಣ್ಣ ಹಾಕ್ಲಾ? ಇದು ಬೇರೆ ಹಾಕಕ್ ಆಯ್ತಾ ಇಲ್ಲ ನನಗೆ, ಟೆನ್ಷನ್ ಆಗ್ತಾ ಇದೆ. ಒಂದೊಂದೇ ಹಾಕೋಣ ನೀನು. ಮತ್ತೆ ಕ್ಯಾಮ್ರಾಮನ್ ಬೇಕಾ? ಏನಾನ ತಿಂತೀರಾ? ಕ್ಯಾಮ್ರಾಮನ್ ಕೊಡ್ರ ಬದನೆಕಾಯಿನ ಬೇವ್ತ ಹೋಗ್ಬಿಟ್ರೆ ಬಿಸಲವ್ರಿ. ಎಲ್ಲ ಕ್ಯಾಶ್ ಕೊಡ್ಲಿಲ್ಲ, ಫೋನ್ ಪೇ ಮಾಡಿದ್ರು. ನನ್ನ ನಂಬರ್ ಮಾಡ್ಸಿದೀನಿ ಬಿಡೋಣ, ನಿಮ್ ನಂಬಿಕೆಗೆ ನಾವ್ ಯಾವತ್ತು ಚಿರರನಿ. ಫೋನ್ ಪೇ ಐತಿ ಸಾ?
ಫೋನ್ ಪ್ಲೇ ಇದ್ದಾಗ ನಾನು ಏನ್ ಮಾಡ್ದೆ ಗೊತ್ತೇ, ಒಬ್ರು ಯಾರು ಕಸ್ಟಮರ್ ತರಕಾರಿ ತಗೊಂಡೋರು. ಹಾ ತರಕಾರಿ ತಗೊಂಡಾಗ ಫೋನ್ ಪ್ಲೇ ಮಾಡಿದಾಗ ಹೋಗಿ ಚೆಕ್ ಮಾಡಿದಾಗ ದುಡ್ಡೇ ಬಂದಿಲ್ಲ ಅದು. ದುಡ್ಡೇ ಬಂದಿಲ್ಲ. ಎಷ್ಟ್ ಜನ ಮಾಡೋರು ಈ ತರ ನಿಮ್ಗೆ? ಸುಮಾರು ಒಂದ್ 20-30 ಜನ ಮಾಡ್ಯಾರ. ನೀವೇನಂದ ಕಂಪ್ಲೇಂಟ್ ಏನು ಮಾಡ್ಲಿಲ್ವಾ? ಕಂಪ್ಲೇಂಟ್ ಏನ್ ಮಾಡಿದಿಲ್ಲ. ನೋಡಿ ಅವ್ರು ಎಲ್ಲ ಎತ್ಕೊಯ್ತಾರೆ ಅಂತ ಯಾರು ಗೊತ್ತಾ? ಎಷ್ಟು ಕಷ್ಟ ಬೀಳ್ತಾವ್ರಿ ಬಿಸಿಲಲ್ಲಿ. ನಿಜ ನಾವು ತುಂಬಾ ಬಿಸಿಲಲ್ಲಿ ನಿಂತಿದೀವಿ, ಕ್ಯಾಮ್ರಾಮನ್ ಬೇತ್ಕೊಂಡ್ಬಿಟ್ಟವ್ರು, ಎಲ್ರು ಬೇತ್ಕೊಂಡವ್ರೆ. ಈ ತರ ಜನರಿಗೆ 300 ರೂಪಾಯಿ, ಒಂದು 50 ರೂಪಾಯಿ ಏನಕ್ಕೆ ಮೋಸ ಮಾಡ್ತೀರಾ ಫೋನ್ ಪೇಲಿ? ಅದು ಹಣ ಬಂದೈತಾನೆ, ಎಲ್ಲ ಹುಡುಗರೆ ಮಾಡ್ತಾ ಇರೋದು. ಅದನ್ನ ಟಿಕ್ ಮಾಡೋ ತೋರ್ಸ್ಬಿಡೋದು, ಹೊಂಟೋಗ್ಬಿಡೋದು. ನಾವು ಈಗ ಬ್ಯಾಂಕ್ ನ ಫೋನ್ ಪ್ಲೇ ಮಾಡಿಸಿ ನಿಮ್ ದುಡ್ಡು ಏನು ಕಟ್ ಆಗಲ್ಲ, ಅದ್ ಕಟ್ ಆಗಲ್ಲ ಅಂತಾರೆ. ಬಂದ್ಬಿಟ್ಟು ಬ್ಯಾಂಕ್ ಅಲ್ಲಿ ಇದು ಮಾಡ್ಸಿದೆ. ಅದೇನ್ ಮಾಡ್ಬೋದು, ಯಾರೋ ಒಬ್ರು ಕಸ್ಟಮರ್ ತಗೊಂಡೋದ್ರು ತರಕಾರಿ. ಇವಾಗ ಈಗ ಬಂದ್ರು ಇನ್ನೊಬ್ರು ಮಾಡೋ, ನಾವ್ ಯಾವ ಕಸ್ಟಮರ್ ತರಕಾರಿ ಕೊಡ್ತಾ ಇರ್ತೀವಿ, ಸರ್ ಮಾಡಿದೀವಿ ಅಂತ ಹೋಯ್ತಾರೆ, ಮೆಸೇಜ್ ಬರಲ್ಲ. ಅವ್ರು ಹೋಗಿ ಅಲ್ಲಿ ಮೊಬೈಲ್ ಚೆಕ್ ಮಾಡಿದ್ರೆ ದುಡ್ಡು ಬರಲ್ಲ. ಆಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೊಂಟೋಯ್ತಾರೆ. ಬರುತ್ತೆ ಅಂತ ಅಂತಾರೆ. ನಿಮ್ಗೆ ಮೋಸ ಆಗಿದೆಯಾ? ಇದು ಮೋಸ ಆಗಿದೆ ನೋಡು. ಫೋನ್ ಪೇ ಈ ತರ ಏನ್ ಗೊತ್ತಾ, ಅದು ಫೇಕ್ ಫೋನ್ ಪೇ ಯೂಸ್ ಮಾಡ್ಕೊಂಡ್ ಅದು ಟಿಕ್ ಮಾರ್ಕ್ ತೋರಿಸ್ತಾರಲ್ಲ, ಹಂಗ್ ಮಾಡ್ಬಿಟ್ಟು ಇವ್ರಿಗೆ ಇನ್ನೇನ್ ಬೇರೆ ಕಸ್ಟಮರ್ ಬರ್ತಾರೆ ಅಂತ ಹೋಗ್ತಾರೆ. ಅಲ್ಲ ಪಾಪ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ನಾವು ಓದಿಲ್ಲ ಗೀದಿಲ್ಲ, ಅಲ್ಲಿ ಹೋಗಿ ನಮ್ಮ ಮಗಳ ಕೈ ಚೆಕ್ ಮಾಡಿಸ್ತೀವಿ, ದುಡ್ಡು ಬಂದಿಲ್ಲ, ಹೊಟ್ಟೆಲ್ಲ ಉರ್ದೋಗುತ್ತೆ. ಹೊಟ್ಟೆ ಎಲ್ಲ ಉರ್ದೋಗುತ್ತೆ. ನೋಡಿ ಅದಕ್ಕೆ ಏನ್ ಮಾಡೋದು ಗೊತ್ತೆ, ಪಾಪತ್ತೆ ಹೆಂಗು ಒಂದ್ ಕ್ವಾಟ್ರ್ ಎಣ್ಣೆ ಕುಡಿದಿದೆ, ಹೊಡೆದೇ ಕಿತ್ಕಸ್ಬಿಟ್ಟೈತೆ. ನಿಜ ಎಷ್ಟು ಬೇಜಾರಾಗುತ್ತೆ. 50 ರೂಪಾಯಿ ಬಾಳ್ತೀವಿ, ನಿಜ ಹೇಳ್ತಾ ಇದೀನಿ. 50 ರೂಪಾಯಿ ಕಷ್ಟ ಬೀಳೋದು. ಹಂಗೆಲ್ಲ ಮಾಡಕ್ ಹೋಗ್ಬೇಡಿ ಅಷ್ಟೇ. ನಾನು ಈ ವಿಡಿಯೋಲಿ ಆತರ ಇಲ್ಲ ಅನ್ಕೊಂಡಿದ್ದೀನಿ. ಬಂದಿರೋದಕ್ಕೆ ಫೋನ್ ಪ್ಲೇ ಮಾಡಿಸ್ತೆ, ಈ ಬರ್ದಾಗ ಇವತ್ತಿಲ್ಲ ನಾಳೆ ಕೊಡ್ತಾರೆ ಅಮರ್ ದುಡ್ಡು. ನನಗೆ ಒಂದ್ ವಾರ ಬಿಟ್ಕೊಂಡ್ ಕೊಡ್ತಾರೆ ದುಡ್ಡು. ನಿಜ ಅಣ್ಣ, ನಾನ್ ಖುಷಿ ಆಯ್ತು ಇವತ್ ಪರಿಚಯ ಆಗಿರೋದು. ನಿಜ ಇವ್ರೇನು ನಾವು ಸ್ಕ್ರಿಪ್ಟೆಡ್ ತರ ಮಾಡ್ತಾ ಇಲ್ಲ, ನಿಜ ಹೇಳ್ತಾ ಇದೀನಿ. ನಂಬಿಕೆಗೆ 300 ರೂಪಾಯಿ ಹಾಕ್ಸೋರೆ. ನಾನ್ ಬೇಕಾದ್ರೆ ಅದನ್ನ ತೋರಿಸ್ತೀನಿ ಬೇಕಾರೆ. ತುಂಬಾ ಖುಷಿ ಆಯ್ತಣ್ಣ, ನಿಜ. ಈ ತರ ನಂಬಿಕೆ ಬೇಕು. ನೀವು ಇದೇ ತಲೆಮಾರ್ ಲಾಸ್ಟ್ ಅಣ್ಣ ನಿಮ್ದು. ನೆಕ್ಸ್ಟ್ ತಲೆಮಾರ್ ಎಲ್ಲ ಮುಗ್ದೋಯ್ತು. ಒಬ್ರನ್ನ ಒಬ್ರು ನಂಬಲ್ಲ ಗುರು. ಅಕ್ಕಪಕ್ಕ ಮನೇಲಿ ಏನಾನ ಆದ್ರೆ ಈ ಕಡೆ ಬಂದ್ಬಿಟ್ಟು ಈ ಕಡೆ ನೋಡಲ್ಲ ಈಗಿನ ಜನರೇಷನ್ ಅಲ್ಲಿ. ಆ ತರ ಮಾಡಿರೋದು. ಇವಾಗ ನೀವು ಫೋನ್ ಪ್ಲೇ ಮಾಡಿಸಿಕೆ ಮಾಡಿದ್ರು, ಚಂದ್ರಪ್ಪ ದುಡ್ಡಿಲ್ಲ ಅಮ್ಮ, ನಾಳೆ ಒಂದ್ ವಾರ ಬಿಟ್ಕೊಂಡ್ ಕೊಡಿ ಅಂತ ಕೇಳ್ತೀನಿ. ಅದೇ ನಂಬಿಕೆ ವಿಶ್ವಾಸ. ಆಗಿನ ಕಾಲದವ್ರು ನೋಡು, ನಂಬಿಕೆ ವಿಶ್ವಾಸ. ಇವಾಗಿರೋರು ಅದೇ ಈ ಟಿಕ್ ಮಾರ್ಕ್ ತೋರ್ಸ್ಬಿಟ್ಟು ಆಗೋಗೈತೆ. ಸರಿ ಬಿಡೋಣ, ಎಲ್ರು ಹಂಗೆ ಇರಲ್ಲ. ಏನ್ ಮಾಡ ಅಣ್ಣ 300 ಕೆಜಿ ಒಂದಿನಕ್ಕೆ ತಳ್ತೀರಾ? 300 ಕೆಜಿ ಒಬ್ರೆ? ಗುರು ಇದು ಎಷ್ಟಿರ್ಬೋದು ಗುರು? ಇದು ಎಷ್ಟು? 100 ಕೆಜಿ ಆಗ್ತಲ್ಲ ನಮ್ ಕೈಲಿ. ಇಬ್ರು ಇದೀವಿ ತಳ್ಳಕ್ಕೆ. ಅಯ್ಯಣ್ಣ 300 ಕೆಜಿ ತಳ್ಕೊಂಡು ಹೋಗಿದಾರ ಅಂದ್ರೆ ಗ್ರೇಟ್. ನೀನ್ ಎಷ್ಟು ವರ್ಷದಿಂದ ತಳ್ಳಗಡಿ ಹಾಕಿದಿರಾ? ಸರ್ ನಾನು 35 ವರ್ಷದಿಂದ ಇದೆ ವ್ಯಾಪಾರ. ಇದೇ ವ್ಯಾಪಾರ? ಕೊಡಿ. 30 ರೂಪಾಯಿ ಆಯ್ತಮ್ಮ ಅರ್ಧ ಕೆಜಿ. ಕವರ್ ಹೊಡಕಲ್ಲಿ ಏನು ನಿನ್ಗೆ ಹಾಕಕ್ ಬಂತ? ಇವಾಗ ನಾನು ಹಾಕ್ತೀನಿ ನೋಡು. ಈ ಕಲ್ತ್ಕೊಂಡ್ಬಿಟ್ಟಾಕಣ ಹಿಂಗ್ ಗಡಗಡ ಗಡಗಡ ಅನ್ಕೊಂಡ್ಬಿಟ್ಟಾಕಣ ಹಿಂಗ್ ಗಡಗಡ ಗಡಗಡ ಅನ್ಕೊಂಡು ಹೋಗ್ ಕೊಡಲಿ. ಅವ್ರ ಕಷ್ಟದ ಬಗ್ಗೆ ಎಲ್ಲ ತಿಳ್ಕೊಂಡು, ಅವರು ಸಕ್ಸಸ್ಫುಲ್ ಸ್ಟೋರಿ ಎಷ್ಟೊಂದ್ ಜನ ಕೇಳ್ತೀರಾ. ಫೇಲ್ಯೂರ್ ಆಗಿ ಸಕ್ಸಸ್ಫುಲ್ ಸ್ಟೋರಿನ ನಾನು ಈ ಅಣ್ಣಂದ್ರಲ್ಲಿ ನೋಡ್ತಾ ಇದೀನಿ. ನಿಜ ಆ ಅಣ್ಣನ ಒಂದ್ ಕಡೆ ಸಕ್ಸಸ್ಫುಲ್ ಮ್ಯಾನೆ. ಹೆಂಗೆ ಅಂದ್ರೆ 35 ವರ್ಷ ದುಡ್ದಿ, ಮತ್ತೆ ಮನೆ ಕಟ್ಸಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಮಕ್ಕಳೆಲ್ಲ ಚೆನ್ನಾಗಿರೋ ಕಂಪ್ನಿಗೆ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಅಪ್ಪಂಗೆ ಒಳ್ಳೆ ಹೆಸರು ಕೊಟ್ಟಿ. ನಿಜ ನಂಗೆ ಗೂಸ್ ಬಂಪ್ಸ್ ಆಗ್ತೈತೆ. ನಿಜ ವಿಡಿಯೋ ಅಂತ ಮಾತಾಡ್ತಿಲ್ಲ, ದುಡ್ಡಿಸ್ಕೊಂಡ್ಬರ್ತೀನಿ. ಥ್ಯಾಂಕ್ಸ್ ಅಮ್ಮ. ನೋಡಿ 30 ರೂಪಾಯಿ ತಗೊಂಡಿದೀನಿ. ಇಷ್ಟಂಗ್ ಬಡಿತಾ ಇದ್ರ ನಾವೇ ಒಣ್ಗೋಗ್ತಾ ಇದೀವಿ ತರಕಾರಿ ಒಣ್ಗೋಗ. ಗುರು ಇದು ಕಷ್ಟ ಆಯ್ತು ಗುರು. ಅಲ್ಲಿಂದ ಇಲ್ಲಿಗೆ ತಳ್ಕೊಂಡ್ ಬರೋಷ್ನಲ್ಲಿ ಬ್ಯಾಕ್ ಫ್ರಂಟ್ ಎಲ್ಲ ಹೋಗ್ಬಿಟ್ಟೈತೆ. ಈಸಿ ಅಂತಿರಾಕೋ 2 ರೋಡ್ ಹೋಗ್ ಬಂದಿದ್ದು ಅಷ್ಟೇ ಬೇತಾಗ್ಬಿಟ್ಟಿದೀವಿ. ತಿಳ್ಬೇಕಾದ್ರೆ ಕಷ್ಟ. ನೋವು ಬಂದ್ಬಿಡುತ್ತೀವಿ. ಸಾಕಾಗೋಯ್ತು. 30 ವರ್ಷದಿಂದ ವ್ಯಾಪಾರ ಮಾಡೋದ್ ಕೇಳಲ್ಲ. ಇಲ್ಲಿ ಹತ್ತಕ್ಕೆಲ್ಲ ಮತ್ತೆ ಆ ಡೌನ್ ಇಳಿಯೋದು ಕಷ್ಟ ಇದೆ. ಆ ಡೌನ್ ಕಾಲೆಲ್ಲ ಹಿಂಗ್ ಎಳಿಬೇಕು. ಉಲ್ಟಾ ಬರ್ಬೇಕು. ತುಂಬಾ ಕಷ್ಟ ಇದೆ ವ್ಯಾಪಾರ ಮಾಡೋದು. 30 ಅಣ್ಣ ಇದೆಷ್ಟಣ್ಣ? 20 30. 20 30 50 ಆಯ್ತಕ್ಕ. ಹಾ ನಾವು ಶಾರ್ಟ್ ಮೂವಿ ಎಲ್ಲ ಮಾಡ್ತಾ ಇದೀವಿ ಅಕ್ಕ. ಹೌದು ಸೂಪರ್ ಅಕ್ಕ. ನೋಡಿ ನಮ್ ಕಡೆಯಿಂದ ವಾಟರ್ ತುಂಬಾ ಥ್ಯಾಂಕ್ಸ್ ಅಕ್ಕ. ತುಂಬಾ ಬಿಸ್ಲಾಗ ಈ ತರ ನೀರ್ ಕೊಡ್ತಿಲ್ಲ, ಖುಷಿ ಆಯ್ತಾಗ ನನಗೆ. ಓನರ್ ಕೊಡಪ್ಪ ತಣ್ಣಗಿರ್ಲಿ ಅಂತ ನೀರ್ ಕೊಟ್ಟವ್ರೆ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಕ್ಕ ನಿಮ್ಮ ಹೆಸರು? ರಾಧಾ ಅಂತನಾ? ರಾಧಾ ಅಕ್ಕ ಸಕ್ಕದ ನೀರ್ ಬರ ಕೊಟ್ರು. ಅಪ್ಪ ನಮ್ ಕನ್ನಡದವ್ರಾದ್ರೆ ಹಂಗೆ ನೀರ್ ಕೊಟ್ಟೆ ನಮ್ಮ ಓನರ್ ಕೊಡಲ್ಲ ಫಸ್ಟ್ ಕುಡಿಯಕ್ ಹೋಗ್ತಾ ಇದೆ. ಓನರ್ ಗಾಡಿ ಓನರ್ಗೆ. ಓನರ್ ನೀವು ಒಂದ್ ಸ್ವಲ್ಪ ಕುಡೀರಿ. ಕುಡೀರಿ ಪರವಾಗಿಲ್ಲ. ಅಯ್ಯೋ ಕುಡೀರ ನೀ ಎಲ್ಲ ನೇಚರ್. ಕನ್ನಡದವ್ರೆ ಫಸ್ಟ್ ನೀರ್ ಕೊಡೋರು ನಾವು. ಓಕೆ ಕ್ಯಾಮ್ರಾಮನ್ ಬೇಕಪ್ಪ. ಕ್ಯಾಮ್ರಾಮನ್ ನಿಮ್ಗೂ ಆಲ್ರೆಡಿ ಕ್ಯಾಮ್ರಾಮನ್ ಅಲ್ಲಿಂದ ನಿಂತ್ಕೊಂಡು ನೋಡ್ತಾವ್ರೆ. ಓಕೆ ಹೋಗ್ಬಿಡ. ಇಲ್ಲ ಅಂದ್ರೆ ಹೊಡೆದ್ ಬಿಡ್ತಾರೆ ಇವಾಗ. ತರಕಾರಿ ಕ್ಯಾರೆಟ್, ದಪ್ಪ ಮೆಣಸಿನ್ಕಾಯಿ, ಒಳ್ಳೆಕಾಯಿ, ಬದನೆಕಾಯಿ ಅಕ್ಕ. ಕ್ಯಾರೆಟ್ ತಗೊಳಕ, ಫ್ರೆಶ್ ಕ್ಯಾರೆಟ್. ತರಕಾರಿ. ಸುಸ್ತಾಗ್ತೈತೆ. ಕಾಲಂತೂ ಇಲ್ಲಿ ನೋಡಿ, ಕಾಲಂತೂ ನೋವ್ತಾ ಇದೆ ನನ್ಗೆ.
ಒಂದ್ 100 ಮೀಟರ್ ಅಷ್ಟೇ ತಳ್ಕೊಂಡ್ ಬಂದಿರೋದು, ಆಗ್ತಾ ಇಲ್ಲ ಗುರು ನನ್ ಕೈಲಿ. ಅದು ಇಬ್ರು ತಳ್ತಾ ಇದ್ದೀವಿ. 1 ಕಿಲೋಮೀಟರ್ ತಳ್ಳಿದ ಇನ್ನು. ಇಲ್ಲ ಆಗಿಲ್ಲ, 1 ಕಿಲೋಮೀಟರ್ ಇಲ್ಲ. ಆ ಅಣ್ಣ ಒಬ್ರೆ 300 kg ತಳ್ತಾರಂತೆ. ಅದ್ ಹೆಂಗೆ ನಿಜ? ಗ್ರೇಟ್ ಗುರು. ನಂಗ್ ನಿಜ ಇದು ವೀಸಿಂಗ್ ಪ್ರಾಬ್ಲಮ್ ತರ ಆಗ್ತಾ ಇದೆ. ಸುಸ್ತಾಗ್ಬಿಟ್ಟ ಹುಡ್ಗ. ಜಿಮ್ಗೆ ಹೋಗ್ತೀಯಲ್ಲ, ಜಿಮ್ ಅಲ್ಲಿ ಏನ್ ಎತ್ತುತ್ತೆ ಅಂತದ್ದು? ಜಿಮ್ ಅಲ್ಲೇ ಪರವಾಗಿಲ್ಲ ಗುರು. ಅದೇ ಈ ತರ ಒಂದು ವಾರ ಮಾಡ್ರೆ ಸಾಕು. ಜಿಮ್ ಬೇಡ, ಯಾವ್ದು ಬೇಡ. ಅದಕ್ಕೆ ಅವರು ಅರ್ಧ ಕೆಜಿ ಕಂಪ್ನಿ ಕಡೆಯಿಂದ ಇದು ಅವನ ಒಂದ್ಸತಿ ಝೂಮ್ ಹಾಕಿ ತಾಂಬೂಲ ಹಾಕೊಂಡಿರೋ ತರ ಎಲ್ಲ ಇದು. ತಾಂಬೂಲ ಅಂತೆ. ಅಪ್ಪ 160 ರೂಪಾಯಿ ಮಾಡಿದೀನಿ. ಇಲ್ಲ, ನಮ್ ಓನರ್ ಅವರು. ಒಂದೊಂದ್ ಟರ್ನಿಗೂ ಗಾಡಿ ಎತ್ತಿ ಎತ್ತಿ ಇಕ್ಕೋದೈತಲ್ಲ, ಅದೇ ಟಾಸ್ಕ್. ಸೀರಿಯಸ್ ಆಗಿ ನನಗೆ ಹೊಟ್ಟೆ ಬೇರೆ ಹಸಿತಾಯ್ತಪ್ಪ. ಸೀರಿಯಸ್ ಆಗಿ ಕಷ್ಟ ಇದೆ. ಸೀರಿಯಸ್ ಆಗಿ ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟೈತೆ ಅಪ್ಪ. ಬರ್ಸ್ಕೋ. ನಂಗಂತೂ ತರಕಾರಿ ವ್ಯಾಪಾರ ಮಾಡೋದಕ್ ಬರ್ರಿ ರೀ. ನೋಡಲಿ ನೋಡ, ಕಲ್ಸ್ಬಿಟ್ಟ ಕ್ಯಾರೆಟ್ ಇದೆ, ಮೂಲಂಗಿ ನನ್ ಲೈಫ್ ಅಲ್ಲಿ ಇಷ್ಟೊಂದು ಕಷ್ಟ ಆಗ್ಬಿಟ್ಟಿರೋದು. ತಳ್ಳಿ ಕೈಯೆಲ್ಲ ಬಿದ್ದೋಗ್ಬಿಟ್ಟೈತೆ. ಏನಂದ್ರೆ ಕಿರ್ಚೋದು ತಳ್ಳೋದು ಒಟ್ಟಿಗೆ ಆಗಲ್ಲ ಅಂದ್ಬಿಟ್ಟು ಅಣ್ಣ ಮೈಕ್ ಇಕ್ಕೊಂಡ್ಬಿಟ್ಟವ್ರೆ. ಅಕ್ಕ ತರಕಾರಿ ತಗೊಳ್ಳಿ ಅಕ್ಕ. ತರಕಾರಿ ಅಲ್ಲ, ಇಲ್ಲಿ ಗಾಡಿ ಹಿಡ್ಕೊಂಡ್ಲ, ಪಂಚೆ ಹಿಡ್ಕೊಂಡ್ಲ, ಒಂದು ಗೊತ್ತಾಗ್ತಲ್ಲ ನನಗೆ. ಕಾಸ್ಟ್ಯೂಮ್ ಬೇಕು ಅಂತ ಈ ಕಾಸ್ಟ್ಯೂಮ್ ಹಾಕ್ಸ್ಬಿಟ್ಟು ಇಲ್ಲಿ ಬಾಧೆ ಬೀಳಿಸ್ತಾನೆ ನನ್ಗೆ. ಸ್ಪೀಡ್ ಆಗಿ ಬರ್ತೈತೆ. ಅಯ್ಯೋ ಚೋರ್ ಬಿದೋಗ್ಬೇಕಂತೆ. ಒಳ್ಳೆ ಕಾಮಿಡಿ. ತರಕಾರಿ ಸೈಡ್ ಹಾಕೋ. ಡ್ರೈವರ್ ಕವರ್ ಇಲ್ಲ, ಬ್ಯಾಗ್ ತರಬೇಕು ಸರ್. ತರಕಾರಿ ಅಂತ ಹೋಗಿ ಸರ್. ನಾನೊಂದ್ಸಲ ತರಕಾರಿ ಬ್ಯಾಗ್ ಇಲ್ಲ, ಡಿಹೆ ತರಬೇಕು. ಕವರ್ ಇಲ್ಲ, ಬ್ಯಾಗ್ ತಂದೆ. ತರಕಾರಿ ಹೇಳೋ. ಕ್ಯಾರೆಟ್ ಬೀನ್ಸ್, ಬೆಂಡೆಕಾಯಿ, ಊಟಿ ಕ್ಯಾರೆಟ್, ದಪ್ಪ ಮೆಣಸಿನ್ಕಾಯಿ ಎಲ್ಲ ಇದೆ. ಅರ್ಧ ಕೆಜಿ 20, ಅರ್ಧ ಕೆಜಿ 30 ರೂಪಾಯಿ, 1/4 ಕೆಜಿ ನೋಡಕ್ಕಾಗ್ದೆ ನಗಕ್ಕಾಗ್ದೆ 20 ರೂಪಾಯಿ. ಬೇಗ ಬನ್ನಿ. ತರಕಾರಿ ಅಕ್ಕ, ಇದು 1/4 ಕೆಜಿ 20, ಅರ್ಧ ಕೆಜಿ 30. ಎಲ್ಲ ಪ್ರೈಸಸ್ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟ ನೋಡ್ಗ. ಅಷ್ಟೇ ತರಕಾರಿ ಯಾಕಡೆನಾ One hour later. ಸರಿ ಅಣ್ಣ, ಇವಾಗ ರೆಸ್ಟ್ ಆಯ್ತು. ಬಾರಪ್ಪ ಹೋಗೋಣ. ಬಾ, ಹೋಗೋಣ. ನೆಕ್ಸ್ಟ್ ಇನ್ನು ಡ್ಯೂಟಿ ಮಾಡ್ಬೇಕಲ್ಲ, ಅಷ್ಟ್ ಬೇಗ ಕುತ್ಕೊಂಡ್ರೆ ಹೆಂಗೆ? ಕವರ್ ಮಾತ್ರ ನೀವೇ ತಗೋರ್ಬೇಕು. ಕವರ್ ಬಂದಾಗಿದೆ. ಬೆಂಡೆಕಾಯಿ ಅಯ್ಯೋ, ನನಗೆ ಆಗ್ತಲ್ಲ ಗುರು. ಬದನೆಕಾಯಿ ಗುರು, ಪಾವು ಬರ್ತಾ ಇದ್ಯಾ? ತರಕಾರಿ, ಕ್ಯಾರೆಟ್, ಹೊಳೆಕಾಯಿ, ಬೆಂಡೆಕಾಯಿ, ಊಟಿ ಕ್ಯಾರೆಟ್, ದಪ್ಪ ಮೆಣಸಿನ್ಕಾಯಿ, ಬೆಂಡೆಕಾಯಿ, ಫ್ರೆಶ್ ಬೆಂಡೆಕಾಯಿ ಇದೆ. ಬದನೆಕಾಯಿ ಇದೆ, ನೋಡ್ತೀರಾ? ಅಯ್ಯೋ, ಈ ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಇಲ್ವಾ ಇಟ್ಟು ಮೀನಮ್ಮ ಅನ್ಕೊಂಡೆ ತಿತ್ಕೊಂಡಲ್ಲ. Where is the temple? ಮೀನಮ್ಮ, where is the temple? ಆಯ್ತು ನಮ್ ಜಿನ. ಅಯ್ಯೋ ನೋಡಿ ತಳ್ಳು ಅಣ್ಣ, ನೀನು ಬಾರೋಣ. ಮೋನರನ್ನ ಡಾನ್ ತರ ಹೋಗ್ತಾವ್ರ ಮುಂದೆ. ನಂಗಂತೂ ಜ್ಯೂಸ್ ಕುಡಿತಾನೆ ಇದ್ದೀನಿ ಸುಸ್ತಿಗೆ. ನನ್ಗಿದ್ ನೋಡಿದ್ರೆ ಕಿರಾತಕಲ್ಲ ನಮ್ ಬಾಸ್ ಆಗ್ತಾರೆ ಯಶು, ಅದೇ ತರ ಅನ್ಸ್ತೈತೆ. ನೀನು ನಿಂತಿರೋ ನನ್ನ ಪ್ರೇಮ ದೇಗುಲ, ನಿನ್ನ ಖಾಸದ ಸಾದೇನ ಚೆಲುವೆ. ಏಯ್, ರೀಲ್ಸ್ ಆಮೇಲೆ ಮಾಡುವಂತೆ ಬಂತಲ್ಲೇ.
ಲಾಸ್ಟ್ಗೂ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದೀವಿ, ಸಕ್ಕದ ವ್ಯಾಪಾರ ಮಾಡ್ತಾ ಇದೀವಿ. ನಾನು ಹೆಂಗಿದೆ ಸರ್ ಎಕ್ಸ್ಪೀರಿಯನ್ಸ್? ಕೈಗಳು ತೋರಿಸ್ಬಿಡ್ರಿ, ಹೋಗ್ಬಿಟ್ಟೈತೆ ಕೈಗಳೆಲ್ಲ. ತೋರ್ಸು ರೆಡ್ ಆಗ್ಬಿಟ್ಟೈತೆ. ಹೆಂಗಪ್ಪ ಅವ್ರ ದಿನ ಅವನ ಕೈ ನೋಡ್ಬೇಕು, ಎಷ್ಟು ರಫ್ ಆಗಿರುತ್ತಲ್ವಾ? ಕೈ ರಫ್ ಆಗೈತೆ ಗುರು ಅವನ ಕೈ. ಒಂದು 30-90 ಇದೆಲ್ಲ ರಾಬಿಟ್ ತರ ತಿಂತಾ ಇದೀನಿ. ಹಾಕ್ಬಿಡ್ತೀನಿ 100 ರೂಪಾಯಿ. ನಾನು ಇವಾಗ ಕ್ಯಾರೆಟ್ ತಿಂತೀನಿ. ಕ್ಯಾರೆಟ್ ಎತ್ಕೊಂಡು ಹೊಡಿಬೇಕು ಅವ್ನಿಗೆ. ಅಮ್ಮ ಅರ್ಧನಾ? ಸಾರಿ 60 ರೂಪಾಯಿ ಕೆಜಿ. ಅದೆಲ್ಲ ತೋರಿಸ್ಬಿಟ್ಟು ಎಗಡ ತಗೊಂಡು ಹೊಡ್ಸ್ಬಿಡ ಜನರ ಕೈಯಲ್ಲಿ. 80 ಅಲ್ಲೇ ರೀ ಬರ್ತೀನಿ ನಾನು. ಸೂಪರ್ ತರಕಾರಿ ಸೂಪರ್. ಆಗಿ 3 ಅವರ್ ಆಗಿದೆ ನಾವು ಡ್ಯೂಟಿ ಮಾಡ್ಬಿಟ್ಟು, ಕೈಯೆಲ್ಲ ನೋಡಿ ರೆಡ್ ಆಗ್ಬಿಟ್ಟೈತೆ. ನಮ್ ಚೋರ್ ಅವ್ರದ್ದು ಅಷ್ಟೇ. ಆದ್ರೆ ಸೀರಿಯಸ್ ನಮ್ಗೆ ಬರೀ 3 ಅವರ್ಗೆ ಇಷ್ಟು ಪೇನ್ ಅಂದ್ರೆ, ಈ ಮನುಷ್ಯ ನಮ್ ಚಂದ್ರಣ್ಣ 35 ವರ್ಷದಿಂದ ಮಾಡ್ತವ್ರೆ. ಅದ್ ಎಷ್ಟು ನೋವಾಗಿರಲ್ಲ, ಅದೆಷ್ಟು ಕಾಲ್ ನೋವು ಇರಲ್ಲ. ಅದು ನನಗೆ ತುಂಬಾ ಇಷ್ಟ ಆಯ್ತು. ಚಂದ್ರಣ್ಣ ಮಾತಾಡಿದ್ದು, ನಮ್ ಜೊತೆ ನಡ್ಕೊಂಡ್ ಬಂದಿದ್ದು, ನಮ್ಗೆ ಗೈಡ್ ಮಾಡಿದ್ದು, ಇದು ಈ ಬೆಲೆ ಅಂತ. ನಾನು ಇದುವರೆಗೂ ಮಾರ್ಕೆಟ್ಗೆ ಹೋದವನು ಅಲ್ಲ, ತರಕಾರಿ ತಂದೋನು ಅಲ್ಲ. ಈ ಹಣ್ಣು ನೋಡಿದ್ಮೇಲೆ ಗೊತ್ತಾಯ್ತು ತರಕಾರಿ ಎಷ್ಟೆಷ್ಟು ಕಷ್ಟ ಇದೆ, ಬೆಳ್ಸಕ್ ಎಷ್ಟು ಕಷ್ಟ ಇದೆ, ಮಾರಕ್ ಎಷ್ಟು ಕಷ್ಟ ಇದೆ. ಸೆಂಟ್ರಲ್ ಪಾರ್ಟಿಗಳು ಹೆಂಗೆ ಆಟ ಆಡ್ತಾರೆ, ಫೋನ್ ಪೇಗಳಲ್ಲಿ ಹೆಂಗೆ ಆಟ ಆಡ್ತಾರೆ ಜನ, ಅದೆಲ್ಲ ಒಂದು ಹೇಳಿದ್ರು ಫೋನ್ ಪೇ ಬಗ್ಗೆ. ನಂಗೆ ತುಂಬಾ ಬೇಜಾರಾಯ್ತು. ಹಂಗೆ ಯಾರು ಮಾಡಕ್ ಹೋಗ್ಬೇಡಿ. ನಮ್ ವ್ಯೂವರ್ಸ್ ಅಂತೂ ಆತರ ಯಾರು ಇಲ್ಲ, ಹಂಗೆ ಯಾರು ಮಾಡಕ್ಕೂ ಹೋಗ್ಬೇಡಿ. ದಯವಿಟ್ಟು ಯಾರು ಮಾಡಬೇಡಿ ಆ ತರ. ಫೋನ್ ಪೇ ಅಲ್ಲಿ ಅವ್ರು ಫ್ರಾಡ್ ಮಾಡೋದು, ಅವ್ರಿಗೆ ಸಿಗೋದೇ 100, 50, 20 ರೂಪಾಯಿ ಅದೇ ಸಿಗೋದು. ಅದರಲ್ಲೇ ಮೋಸ ಮಾಡ್ಬಿಟ್ರೆ ಅವ್ರು ತಿನ್ನೋದೇನು, ಬದುಕೋದೇನು, ನಾಳೆ ತರಕಾರಿ ಹಾಕೋದೇನು, ಅದು ಫ್ಯಾಕ್ಟ್. ಆಕ್ಚುಲಿ ಮೋಸ ಮಾಡಿದ್ರು ಯಾರು ಇಂಥವ್ರಿಗೆ ಮಾಡ್ಬೇಡ್ರಿ ದಯವಿಟ್ಟು ಅಷ್ಟೇ. ಇಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನನಗಿದು ಕಂಟೆಂಟ್ ಆಗಿ ಅನ್ಕೊಂಡೆ. ಒಂದು ಜೀವದ ಬಗ್ಗೆ, ಒಂದು ಜೀವನ ಬಗ್ಗೆ ತಿಳಿಸ್ಕೊಟ್ರು ನಮ್ ಚಂದ್ರಣ್ಣ. ಅಣ್ಣ ನಿಮ್ಮ ಅಭಿಪ್ರಾಯ ಅಣ್ಣ? ನಮ್ಮ ಅಭಿಪ್ರಾಯ ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ಕೆಟ್ಟದ್ ಮಾಡಕ್ ಹೋಗ್ಬಾರ್ದು. ಒಳ್ಳೇದ್ ಮಾಡಕ್ ಹೋದ್ರೆ ನೀನಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ ಜೀವನದಲ್ಲಿ ಬದುಕಬೇಕು. ಕಷ್ಟ ಸುಖ ಜೀವ ಏನು ಅಂತ ಜೀವನದಲ್ಲಿ ಬದುಕಪಕ್ಷ. ಪಾಪ 35 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀನಿ. ಈ ಹುಡುಗರುಗಳು ಬಂದು ಕಷ್ಟ ಜೀವಿ ಅಂತ ಏನು ಅಂತ ತಿಳ್ಕೊಂಡಿದ್ದಾರೆ. ಅಭಿಪ್ರಾಯ ಅಂತ ಇಷ್ಟು ಅಂತ ತಿಳ್ಕೊಂಡು ನಾವಿಬ್ರು ಹೆಂಗ ನಮ್ ಜೊತೆ ಚೆನ್ನಾಗಿ ಮಾಡಿದ್ವಾ ವ್ಯಾಪಾರ? ಚೆನ್ನಾಗಿ ಮಾಡಿದೆ ಸರ್. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಕಷ್ಟ ಆಯ್ತು ಸರ್, ಇಷ್ಟ ಸರ್ ಬಂದಿದೆ. ಇದೇ ಬಾಳು ನೀವು ಈ ತರ ಮಾಡ್ಬೇಕು ಅಂತ ಸರ್. ಥ್ಯಾಂಕ್ಸ್ ಅಣ್ಣ. ನಿಮ್ ಪ್ರೀತಿ ಖುಷಿ ಆಯ್ತಾ? ಏನ್ ಬೇಜಾರಿಲ್ವಾ? ಖುಷಿನಾ? ಇಲ್ಲ, ಖುಷಿ ತಪ್ಪಾಯ್ತಣ, ತಪ್ಪಾಯ್ತಣ. ನಮ್ಮಿಂದ ಏನಾನ ನಿಮ್ ಬೇಜಾರಾಗಿದ್ರೆ ತೊಂದ್ರೆ ಇಲ್ಲ ಸರ್. ಸೀರಿಯಸ್ ಆಗಿರು. ಈ ಗಾಡಿ ತಳೋದು ಎಷ್ಟ್ ಕಷ್ಟ ಐತೆ ಗೊತ್ತಾ? ಇಬ್ರು ಕೈಯಲ್ಲಾಗಿಲ್ಲ. ಆ ಹೆಣ್ಣ ದಿನ ಒಬ್ರೇ ತಳ್ಕೊಂಡ್ ಬರ್ತಾರಂತೆ. ಐ ಆಮ್ ಸೀರಿಯಸ್ಲಿ ಶಾಕ್ ಆಗ್ಬಿಟ್ಟು. ಅದಲ್ಲ, ಬರೀ 100 kg ನಮ್ಗೆ ತಳ್ಳಕ್ ಆಗ್ತಿಲ್ಲ. ಈ ಮನುಷ್ಯ ಅದಂಗ್ 300 kg ಅದಂಗ್ ತಳ್ತಾರೆ. ಸೀರಿಯಸ್ ಆಗಿ ಅದು ರೈತರ ಮಕ್ಳು ಸೀರಿಯಸ್ ಸಕ್ಕ ಸ್ಟ್ರಾಂಗ್ ಆಗಿದ್ದಾರೆ. ಸೀರಿಯಸ್ ಆಗಿ ನಾವೆಲ್ಲ ನೋಡಿ ಜಿಮ್ಗೆ ಹೋಗಿ ವೇಸ್ಟ್. ನಿಜ, ಈ ಮನುಷ್ಯ ಜಿಮ್ಗೆ ಹೋಗಲ್ಲ. ಜಿಮ್ ಅಂದ್ರೆ ಏನಂತ ಗೊತ್ತಿರಲ್ಲ. ಐ ಥಿಂಕ್ ನೋಡಿ, ನಿಜ ಸೀರಿಯಸ್ ಆಗಿ ಸೂಪರ್ ಅಣ್ಣ. ನಮ್ದು ಹೆಂಗಣ್ಣ ಇಬ್ರು ನಾವ್ ಹೆಂಗ್ ಡ್ಯೂಟಿ ಮಾಡಿದ್ವಿ ತಳಿದ್ರೆ ಗಾಡಿ ತಳಿದ್ರೆ ಒಳ್ಳೇದ್ ಮಾಡಿದೆ. ನೀವು ತಳ್ಳೇಬೇಡಿ ಸರ್. ನೀವು ಸುಮ್ಗೆ ತರಕಾರಿ ತೂಕ ಹಾಕ್ತಿವಿ, ನೀವು ದುಡ್ಡು ಇಸ್ಕೊಳ್ಳಿ ಅಷ್ಟೇ ಸರ್. ಕಸ್ಟಮರ್ ಚೆನ್ನಾಗಿ ಮಾಡಿಕೊಂಡಿದ್ರೆ ಗಿರಾಕಿಗಳು ಅಷ್ಟೇ ಸರ್. ನಿಮ್ ಲೊಕೇಶನ್ ಎಲ್ಲಿ ಬರುತ್ತಣ್ಣ? ಸರ್ ನಮ್ದು ನೆಂಜಸಪ್ಪಲೆ ಒಟ್ಟು ಬ್ಯಾಂಕ್ ಕಾಲೋನಿ. ಅಣ್ಣ ಇನ್ನೊಂದ್ಸಲ ಹೇಳ್ಬಿಡು. ನೆಂಜಸಪ್ಪಲೆ ಒಟ್ಟು ಬ್ಯಾಂಕ್ ಕಾಲೋನಿ. ಸರಿ, ಅನ್ನಪೂರ್ಣ ಮೆಸ್ ಅಂತ ಇದೆ, ಅದ್ರ ಆಪೋಸಿಟ್ ಅಲ್ಲೇ ಗಾಡಿ ನಿಲ್ಸಿರ್ತಾರೆ. ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4 ಗಂಟೆ ಗಂಟ ಇಲ್ಲೇ ಇರ್ತಾರೆ. ಅಣ್ಣನ್ ಬಂದು ಮೀಟ್ ಆಗಿ. ಅರೆ ತುಂಬಾ ಒಳ್ಳೆ ಅಣ್ಣ ಚಂದ್ರಣ್ಣ. ಸೀರಿಯಸ್ ಅಣ್ಣ, ತುಂಬಾ ನಮ್ಮಂತ ಕಂಟೆಂಟ್ ಕ್ರಿಯೇಟರ್ ಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಣ್ಣ. ಈ ವಿಡಿಯೋ ಇನ್ನೊಬ್ರು ಯಾರ ಇಬ್ರು 10 ಜನ ಬಂದ್ರು ನೀವು ಪ್ರೋತ್ಸಾಹ ನೀಡಿ ಸ್ವಲ್ಪ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು ನಾ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಇದ್ದು. ಅಣ್ಣನ್ ಕೈ ಎಷ್ಟು ಹಾರ್ಡ್ ಆಗೈತಂದ್ರೆ ಸೀರಿಯಸ್ ಆಗಿ ರೈತರ ಅಂತ ತೋರ್ಸ್ಕೊಂತ ಇದಾರೆ ಅವ್ರು. ಇಲ್ಲ ನಿಜ, ನಂಗೆ ತುಂಬಾ ಇಷ್ಟ ಆಯ್ತು ಚಂದ್ರಣ್ಣ. ಲವ್ ಯು ಚಂದ್ರಣ್ಣ. ಶಿವೂಸ್ ವ್ಲಾಗ್ ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ.